ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾನು ತುಂಬಾ ದಿನ ಆಯ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ, ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನಾನು ಪ್ರೊಫೆಷನಲ್ ಆಗಿ ಟೈಲರ್ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಕಸ್ಟಮರ್ಸ್ ತುಂಬಾ ಬಟ್ಟೆ ಇತ್ತು, ಮದುವೆ ಸೀಸನ್ ಬೇರೆ, ಹಾಗಾಗಿ ನಾನು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಅಪ್ಲೋಡ್ ಮಾಡಲಿಲ್ಲ. ಕಮೆಂಟ್ ಅಲ್ಲಿ ತುಂಬಾ ಜನ ಕೇಳ್ತಾನೆ ಇದ್ರಿ, ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ರೀಸನ್ ಆದ್ರೂ ಹೇಳಿ ಅಂತ ಅಂದ್ಬಿಟ್ಟು. ನಾನು ರೀಸನ್ ಹೇಳಕ್ಕಾಗಲಿಲ್ಲ, ಹಾಗೆ ವಿಡಿಯೋದಲ್ಲಿ ನಾವು ತಿಳಿಸೋಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈಗ ತಿಳಿಸ್ತಾ ಇದ್ದೀನಿ. ಮತ್ತೆ ಮಕ್ಕಳ ಎಕ್ಸಾಮ್ ಬೇರೆ ಇತ್ತು, ಹಾಗಾಗಿ ನಾನು ವಿಡಿಯೋಸ್ನ ಮಾಡೋಕ್ಕೆ ನನಗೆ ಚಾನ್ಸಸ್ ಸಿಗಲಿಲ್ಲ, ಅದಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಯಾರು ಬೇಜಾರು ಮಾಡ್ಕೊಬೇಡಿ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬನ್ನಿ ವಿಡಿಯೋದೊಳಗೆ ಹೋಗೋಣ. ಸರ್ ಪ್ಲೀಸ್ ಸರ್. ಅಮ್ಮ, ನಿಮ್ಗೆ ಹೇಳೋದು ಅರ್ಥ ಆಗ್ತಾ ಇಲ್ವಾ? ಹೊರಗಡೆ ನಡೀರಿ. ನೀವೀಗ ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಲೇಡೀಸ್ ಕಾನ್ಸ್ಟೇಬಲ್ ಅನ್ನ ಕರೆದು ಕತ್ತಿಡಿದು ಹೊರಗಡೆ ದಬ್ಬೇಕಾಗತ್ತೆ. ಹಾ, ದಪ್ತೀರಾ ಅಷ್ಟೇನು ನಾವು ನಾಚಿಕೆ ಗೆಟ್ಟೋಗ್ಲಿಲ್ಲ. ಹಾ, ಬಂದ್ಬಿಟ್ಟಂಗೆ ನಾವೇ ಹೋಗ್ತೀವಿ, ನೀವೇನು ಹೇಳೋದು ನಮ್ಗೆ? ಬಾರಮ್ಮ. ಈಗ ಆಗಿರಂತ ವಿಷಯನೆಲ್ಲ ಯಾರ ಹತ್ರನೂ ಹೇಳ್ಬೇಡ, ಗೊತ್ತಾಯ್ತಾ? ಈಗ ಮನೆ ಬಿಟ್ಟು ಓಡಿಸಿರೋ ವಿಷಯ ನಮಗೆ ಮಾತ್ರ ಗೊತ್ತು. ಈಗ ಬಾಡಿಗೆ ಕೂತ್ಕೊಳ್ಳೋಣ ಕಣಮ್ಮ. ಇನ್ನು ಇಲ್ಲೇ ನಿಂತ್ಕೊಂಡಿದ್ದಿ ಅಂದ್ರೆ ನೋಡೋರು ಏನ್ ಅನ್ಕೊ. ಈಗಿರೋ ಪರಿಸ್ಥಿತಿಗೆ ನಾವೇನು ಪ್ಯಾಲೇಸ್ ನಡ್ಕೊಂಡು ಹೋಗಕ್ಕಾಗಲ್ಲ, ಸಿಕ್ಕಿರೋ ಮನೆನೇ ಜಾಸ್ತಿ. ನಮ್ಗೆ ಈ ಬಾಡಿಗೆ ಬಂದಿದೀವಿ ಅಂತ ಹೇಳಿದ್ರೆ ಸ್ವಲ್ಪ ನಮಗೆ ಟೈಮ್ ಸರಿ ಇಲ್ಲ. ಮನೆ ಖಾಲಿ ಮಾಡ್ಕೊಂಡು 1 ವರ್ಷ ಆದ್ರೂ ಬೇರೆ ಕಡೆ ಹೋಗಿ ಇರ್ಬೇಕಂತ ಹೇಳಿದ್ರ. ಈಗ ಅಣ್ಣನ್ ಮನೆಗೆ ಹೋಗೋಣ. ಏನು ಅಣ್ಣನ್ ಮನೆಗ? ಹ್ಞೂ ಕಣಮ್ಮ, ಅಣ್ಣನ್ ಮನೆಗೆ. ಅಯ್ಯೋ ಪ್ರೀತಿ, ಅಣ್ಣನ್ ಮನೆಗೆ ಹೋದ್ರೆ ಜಾಡ್ ಸೊದ್ದಿ ಕಳಿಸ್ತಾನೆ ಕಣಮ್ಮ, ಅಲ್ಲಿ ಯಾಕೆ ಹೋಗೋದು? ಸುಮ್ಕಿರು. ಅಯ್ಯೋ ಅಮ್ಮ, ನಿನ್ಗೆ ಊಟ ಬೇಕಾ? ಹ್ಞೂ ಬೇಕು ಪ್ರೀತಿ, ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ನನಗೆ. ಹಂಗಂದ್ರೆ ನನ್ನೊಟ್ಟಿಗೆ ಬಾರಮ್ಮ, ನಾನು ಹೇಳ್ದಂಗ್ ಮಾಡು, ಒಳ್ಳೆ ಊಟ ಮಾಡ್ಕೊಂಡ್ ಬರೋಣ. ಬಾ ಜೂಲಿ. ಏನ್ ಮಾಡ್ತಾಳೋ ಏನೋ, ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಸರಿ, ಏನೋ ಮಾಡ್ತಾ ಇದ್ದಾಳೆ, ಹೋಗ್ ನೋಡೋಣ. ಅಮ್ಮ ನೋಡಮ್ಮ, ಬಾಗ್ಲು ತೆಗ್ದೇ ಇದೆ, ಬಾರಮ್ಮ ಮನೆ ಒಳಗಡೆ ಹೋಗೋಣ. ನಾನು ಏನ್ ಹೇಳ್ತೀನೋ ಅದಕ್ಕೆಲ್ಲ ನೀನ್ ಸುಮ್ಮನೆ ತಲೆ ಅಲ್ಲಾಡ್ಸ್ತಾನೆ ಇರ್ಬೇಕು, ಮತ್ತೇನು ಮಾತಾಡ್ಬೇಡ, ಮತ್ತೆ ನಮ್ಗಂತೂ ಊಟ ಸಿಗೋದು ಸಿಗದೆ ಹೋಗ್ಬಿಡುತ್ತೆ. ಏನಮ್ಮ? ಹ್ಞೂ ಕಣಮ್ಮ ಪ್ರೀತಿ, ನೀನ್ ಏನ್ ಹೇಳ್ತೀಯ ಹಂಗೆ ಮಾಡೋಣ ನಡಿ. ನೋಡಿಗ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಮತ್ತೆ ಮಗನ್ ಮನೆಗೆ ಬಂದು ತಿನ್ನಂಗ ಆಗ್ಬಿಟ್ಟಿದೆ ನಮ್ ಗತಿ. ಅಮ್ಮ, ಮಾನ ಮರ್ಯಾದೆ ಅಂತ ನೋಡ್ಕೊಂಡು ಕೂತ್ಕೊಂಡಿದ್ರೆ ನಮ್ಗೀಗ ಹೊಟ್ಟೆಗೂ ಒಂದು ತುತ್ತು ಅನ್ನ ಇಲ್ದೆ ಹೋಗತ್ತೆ ಕಣಮ್ಮ. ಬಾರಮ್ಮ, ನೀನು ಸುಮ್ಮನೆ ಅದು ಇದು ಅಂತ ಮಾತಾಡ್ತಾ ಇರ್ಬೇಡ. ಅಯ್ಯೋ, ಏನಿದು ಮನೆ ಒಳಗಡೆ ಯಾರು ಇಲ್ದಂಗ್ ಕಾಣ್ತಾ ಇದೆ? ಅಕ್ಕಿ ಅಕ್ಕಿ. ಪ್ರೀತಿ, ಸ್ವಲ್ಪ ಜೋರ ಕೂಗಮ್ಮ, ಆಗ್ಲಿ ಅವಳಿಗೆ ಕಿವಿ ಕೇಳಿಸುತ್ತೆ, ಒಳಗಿರ್ಬೇಕು ಅವಳು. ಅಕ್ಕಿ ಅಕ್ಕಿ ಅಕ್ಕಿ, ನಾನಕ್ಕೆ ಪ್ರೀತಿ ಬಂದಿದ್ದೀನಿ. ಪ್ರೀತಿ, ಏನಮ್ಮ ಇದು ಇಷ್ಟೊತ್ನಲ್ಲಿ ಬಂದಿದ್ಯಾ? ಏನಾಯ್ತು? ಏನಾದ್ರು ಪ್ರಾಬ್ಲಮಾ? ಅಯ್ಯೋ ಅಕ್ಕಿ, ಹಂಗಲ್ಲ, ಏನಿಲ್ಲ ಅಕ್ಕಿ, ಸುಮ್ನೆ ನಿಮ್ ಮನೆಗ್ ಬಂದ್ ಹೋಗೋಣ, ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಷ್ಟೇ. ನೀವೇನೋ ಪ್ರಾಬ್ಲಮ್ ಅನ್ಕೊಂಡ್ ತಿಳ್ಕೊಬಿಟ್ರಿ, ಹಂಗಲ್ಲ ಏನಿಲ್ಲ ಅಕ್ಕಿ. ಓ ಹೌದಾ ಪ್ರೀತಿ, ಇಷ್ಟೊತ್ತಿಗೆ ಬಂದಲ್ಲ ಅದಕ್ಕೆ ಸ್ವಲ್ಪ ಗಾಬರಿ ಆಗ್ಬಿಡ್ತು. ಹೌದಾ ಅಕ್ಕಿ? ಅಲ್ಲ, ಮಕ್ಳೆಲ್ಲ ಎಲ್ಲೋದ್ರತ್ತಿ? ಇಷ್ಟೊತ್ನಲ್ಲಿ ಎಲ್ಲೋಗ್ತಾರೆ ಹೇಳಿ ನೋಡೋಣ? ಊಟ ಮಾಡಿದ್ರೆ 8 ಗಂಟೆಗೆ, ಈಗೆಲ್ಲ ಹೋಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೆಲ್ಲ ಪಾತ್ರೆ ಎಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡ್ತಾ ಇದ್ದೆ ಕಿಚನ್ ಅಲ್ಲಿ. ಅದಕ್ಕೆ ಎಲ್ಲ ಪಾತ್ರೆ ತೊಳೆದ್ಬಿಟ್ರ? ನಾನ್ ಬೇಕಾದ್ರೆ ಬಂದು ಹೆಲ್ಪ್ ಮಾಡ್ಲಾ ನಿಮ್ಗೆ? ಪಾಪ ನೀವೊಬ್ರೆ ಮನೇಲಿ ಕೆಲಸ ಮಾಡ್ತೀರಾ. ಅಣ್ಣ ಎಲ್ಲದಕ್ಕೆ? ಅಣ್ಣ ಎಲ್ಲೋದ್ರು? ಅದೆಲ್ಲ ಏನು ಬೇಡ ಪ್ರೀತಿ, ನಾನೆಲ್ಲ ಕ್ಲೀನ್ ಮಾಡ್ಬಿಟ್ಟೆ. ಅಣ್ಣ ಅದಕ್ಕೆ ಅಣ್ಣ ಎಲ್ಲೋದ್ರು? ನಿಮ್ಮ ಅಣ್ಣನ? ಅವರು ತುಂಬಾ ಸುಸ್ತಾಗ್ತಾ ಇದೆ ಅಂತ ಮಲ್ಕೊಳಕ್ ಹೋದ್ರು, ಇಷ್ಟೊತ್ತಿಗೆ ನಿದ್ರೆ ಮಾಡಿರ್ಬೋದೇನೋ. ಓ ಹೌದಾ ಅಕ್ಕಿ? ಅಯ್ಯೋ ಏನಿದು ಅದಕ್ಕೆ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದೀನಿ ಅಂತ ಹೇಳಿದ್ರಿ, ಅಡುಗೆ ಮಾಡಿದೆಲ್ಲ ಖಾಲಿ ಆಗ್ಬಿಡ್ತೇನೋ. ಈಗ ಏನ್ ಮಾಡೋದು ಊಟಕ್ಕೆ? ಅಯ್ಯೋ ಏನಪ್ಪಾ ಇದು ಹಿಂಗ್ ಆಗ್ತಾ ಇದೆ. ಏನಾದ್ರೂ ಮಾಡಿ ಇವತ್ತು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬಿಟ್ಟೆ, ನಾಳೆ ಹೆಂಗಾದ್ರೂ ಮಾಡಿ ಸ್ವಲ್ಪ ಗಂಜಿನ ಬೇಯಿಸ್ಕೊಂಡು ತಿನ್ಕೊಳ್ತೀವಿ. ಹೊಟ್ಟೆ ಬೇರೆ ಹಶ್ವಾಗ್ತಿದೆ, ಮಕ್ಕಳು ಬೇರೆ ಇಟ್ಕೊಂಡಿದೀನಿ, ಏನಪ್ಪಾ ಮಾಡೋದು? ಏನ್ ಪ್ರೀತಿ ಅಷ್ಟೇ ಮಾಡ್ತಾ ಇದೀಯಾ? ಏನಿಲ್ಲ ಅದಕ್ಕೆ, ಈ ಜೂಲಿ ಬೇರೆ ಹೊಟ್ಟೆ ಹಶ್ವಾಗ್ತಾ ಇದೆ ಅಂತಾನೆ ಹೇಳ್ತಾ ಇದ್ಲಾ, ಅದಕ್ಕೆ ಸುಮ್ಗೆ ಇರು ಅಂತ ಹೇಳ್ದೆ. ಏನ್ ಜೋಲಿ ಹೊಟ್ಟೆ ಹಶ್ವಾಗ್ತಾ ಇದ್ಯಾ? ದಾಡಿ ಅದಕ್ಕೆ ಹತ್ರ ಏನಾದ್ರೂ ಕೇಳಿ ಕೊಡಿಸ್ತೀನಿ, ತಿಂತಿ ಅಂತೆ, ಸುಮ್ಗೆ ಹಠ ಮಾಡ್ತಾ ಇರ್ಬೇಡ ಆಯ್ತಾ? ಮಾಮಿ, ನಾನ್ ಯಾವಾಗ ನಿಮ್ಮ ಹತ್ರ ಹೇಳಿದ್ದು? ಆಗ್ಲೇ ಹೇಳಿದ್ದು, ಈಗ ನಾನು ಏನು ಮಾತಾಡ್ಲಿಲ್ಲ, ಸುಮ್ಮನೆ ಇದ್ದೀನಿ. ಅಯ್ಯೋ ತಾಯಿ, ಜೋಡಿ ಸ್ವಲ್ಪ ಸುಮ್ಕಿರು, ನಾನು ಹೊಟ್ಟೆಗೆ ಏನಾದ್ರು ಸಿಗತ್ತ ಅಂತ ಏನಾದ್ರೂ ಒಂದು ಹೇಳ್ತಾ ಇದ್ದೀನಿ. ನೀನೊಬ್ಳು ಸುಮ್ಕಿ ನಿಕ್ಕ, ನೀನು ಮಾತಾಡ್ಬೇಡ, ನನ್ಗಂತ ಹುಟ್ಟಿದಾಳಲ್ಲ ಮಗಳು. ಥೋ, ಏನ್ ಪ್ರೀತಿ ಮಗು ಹೊಟ್ಟೆ ಹಶ್ವಾಗ್ತಾ ಇದೆಯಾ? ಅಯ್ಯೋ ಮೊದ್ಲೇ ಸ್ವಲ್ಪ ಮುಂಚೆ ಬಂದಿದ್ರೆ ಒಳ್ಳೇದಾಗ್ತಾ ಇತ್ತು. ನಾನು ಸಾರು ಮಾಡಿ ದೋಸೆ ಎಲ್ಲ ಮಾಡಿದ್ದೆ, ಹಿಟ್ಟು ಖಾಲಿ ಆಯ್ತು, ಸಾರು ಖಾಲಿ ಆಯ್ತು, ಈಗಷ್ಟೇ ಎಲ್ಲ ಪಾತ್ರೆ ತೊಳೆದಿಟ್ಟು ಬಂದೆ, ಈಗ ಬಂದು ಈ ತರ ಹೇಳ್ತಾ ಇದೀಯಾ? ಅಯ್ಯೋ ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ? ನಮ್ಗೆ ತುಂಬಾ ಹೊಟ್ಟೆ ಹಶ್ವಾದ್ಕೆ ನೀವೇನಾದ್ರೂ ಮಾಡ್ಕೊಡ್ತೀರಾ ಅಂತಾನೆ ಬಂದ್ವಿ, ಈಗ ಏನು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹೆಂಗದ್ಕೆ ಈಗ ನಾವು ಮನೆಗೆ ಹೋಗೋದು? ಅಯ್ಯೋ ಮಗು ಬೇರೆ ಇಟ್ಕೊಂಡಿದೀನಿ. ಪ್ರೀತಿ, ನೀವ್ ಯಾರು ಊಟ ಮಾಡ್ಲಿಲ್ವಾ? ಹೊಟ್ಟೆ ಹಶ್ವಲ್ಲಿದ್ದೀರಾ? ಏನ್ ಹೇಳ್ತಾ ಇದೀಯಾ ಪ್ರೀತಿ?
ಹೊಟ್ಟೆ ಬೇರೆ ಹಶ್ವಾದಂಗಿದೆ ಅದಕ್ಕೆ ಹೇಳಿದ್ದು. ಏನೋ ಪ್ರೀತಿ ಏನು ಅರ್ಥನೇ ಆಗ್ತಾ ಇಲ್ಲ. ಸರಿ ತಡಿ ಬನ್ನಿ ಕುತ್ಕೊಳ್ರಿ ಎಲ್ರು, ನಾನು ಏನಾದ್ರೂ ಮಾಡಿ ತರ್ತೀನಿ, ಊಟ ಮಾಡ್ತೀರಂತೆ. ಹ್ಞೂ ಅದಕ್ಕೆ ಮಾಡ್ಕೊಂಡ್ ಬನ್ನಿ, ಇಲ್ಲೇ ಇರ್ತೀವಿ. ಯಾರ ಹತ್ರ ಸ್ವೀಟಿ ಮಾತಾಡ್ತಾ ಇದೀಯಾ? ಯಾರು ಇಲ್ಲ ರೀ, ಪ್ರೀತಿ ಬಂದಿದ್ದಾಳೆ. ಅಣ್ಣ ಛ, ಅಮ್ಮ ನೋಡಮ್ಮ, ಅಣ್ಣ ಈಗ ಮಾಡ್ಕೊಂಡು ಹೋಗ್ತಾ ಇದ್ದಾನಂತ. ಅಣ್ಣ ಅಂತ ಕರೆದಿದ್ದಕ್ಕೆ ಒಂಚೂರು ಮರ್ಯಾದೆ ಕೊಡದೆ ಮುಖನ ಹಂಗ್ ತೋರ್ಸ್ಕೊಂಡು ಹೋಗ್ತಾ ಇದ್ದಾನೆ ನೋಡಮ್ಮ. ಹೌದು ಪ್ರೀತಿ, ನಿಮ್ಮ ಅಣ್ಣನ್ಗಂತೂ ದಿಮಾಕ್ ಅಂದ್ರೆ ದಿಮಾಕು. ನೋಡು ನೋಡ್ಬಿಟ್ಟು ಹೆಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾನಂತ. ಅದಕ್ಕೆ ನಾನು ಇಲ್ಲಿ ಬರಲ್ಲ ಅಂತ ಹೇಳಿದ್ದು. ಏನೋ ಮಾಡ್ಕ, ನಾನು ಇಲ್ಲಿಂದ ಹೋಗ್ತೀನಿ. ರಾತ್ರಿಯಲ್ಲಿ ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ಹೇಳಿದ್ರೆ ನಾನೇನು ಮಾಡಕ್ಕಾಗಲ್ಲ ಕಣಮ್ಮ. ನಿನ್ಗೆ ಶುಗರ್ BP ಎಲ್ಲ ಇದೆ, ಏನ್ ಆಗ್ತಾರ ತಿನ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ ಬಾ ಸುಮ್ಕೆ. ಅಯ್ಯೋ ಅದೇನೋ ಸರಿ ಕೊಡಮ್ಮ, ಶುಗರು BP ಎಲ್ಲ ಇಟ್ಕೊಂಡು ಟೈಮಿಗೆ ಊಟ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಿದ್ರೆನೂ ಬರಲ್ಲ. ರಾತ್ರಿ ಹೊತ್ತಲ್ಲಿ ಏನೋ ಒಂದು ಮಾನ ಮರ್ಯಾದೆ ಬಿಟ್ಟು ತಿನ್ಕೊಂಡು ಹೋಗ್ಬೇಕು. ಏನ್ ಮಾಡೋದು? ಏನಿದು ಒಂದು ಅರ್ಥನೇ ಆಗ್ತಾ ಇಲ್ಲ. ಹೊಟ್ಟೆ ಹಶ್ವ ಅಂತ ಹೇಳ್ತಾ ಇದಾರೆ, ಒಂದ್ ವೇಳೆ ಊಟ ಮಾಡದೆ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ. ಗಂಡನ ಹತ್ರ ಜಗಳ ಮಾಡ್ಕೊಂಡು ಈ ಪ್ರೀತಿ ಬಂದಿರ್ಬೇಕು. ಅದಕ್ಕೆ ಸರಿ ಪಾಪ ಹೊಟ್ಟೆ ಹಶ್ವಲ್ಲಿದ್ದಾರೆ, ಏನಾದ್ರೂ ಮಾಡ್ಕೊಡೋಣ. ಬೇಗ ಆಗೋದಂದ್ರೆ ಏನ್ ಮಾಡೋಣ? ಸರಿ ಸ್ವಲ್ಪ ಅನ್ನ ಇದೆ, ಚಿತ್ರಾನ್ನ ಮಾಡಿ ಕೊಡೋಣ. ಪ್ರೀತಿ ರೀ ಏನಾಯ್ತು ರೀ? ಅವ್ರನ್ನ ಯಾಕೆ ನಿನ್ ಮನೆ ಒಳಗಡೆ ಬಿಟ್ಟೆ? ಹಾ, ರೀ ಏನಾಯ್ತು ರೀ? ಯಾಕ್ರಿ ಈಗ ಸಿಟ್ ಮಾಡ್ಕೊಂಡಿದ್ದೀರಾ? ನೀನ್ ಫಸ್ಟ್ ಹೇಳು, ಅವ್ರನ್ನ ಯಾಕೆ ನಿನ್ ಮನೆ ಒಳಗಡೆ ಬಿಟ್ಕೊಂಡೆ? ರೀ ಯಾಕ್ರಿ ಈ ತರ ಮಾತಾಡ್ತಾ ಇದ್ದೀರಾ? ಮನೆ ಒಳಗಡೆ ಬಂದವ್ರನ್ನ ಬಾ ಅಂತ ಕರಿಬೇಕು ರೀ. ಯಾಕ್ರಿ ಬರ್ತಾ ಇದ್ದೀರಾ? ಮನೆ ಬಿಟ್ಟು ಹೊರಗಡೆ ಹೋಗಿ ಅಂತ ಹೇಳಕ್ಕಾಗತ್ತಾ? ನೀನ್ ಏನು ನೆಪ ಹೇಳ್ತಾ ಇರ್ಬೇಡ. ಮೊದ್ಲು ಅವ್ರನ್ನ ಮನೆ ಬಿಟ್ಟು ಹೊರಗಡೆ ಹಾಕು. ಯಾಕೆ ಅವ್ರನ್ನ ಒಳಗ್ ಕರ್ಕೊಂಡಿದ್ಯಾ? ನಡಿ. ರೀ ನೀವಾರಿ ಈ ತರ ಮಾತಾಡ್ತಾ ಇರೋದು? ಅವ್ರು ಯಾರ್ರೀ? ನಿಮ್ ತಂಗಿ ನಿಮ್ಮ ಅಮ್ಮ ರೀ ಅದು? ಅವ್ರನ್ನ ಮನೆ ಬಿಟ್ಟು ಹೊರಗಡೆ ಹಾಕು ಅಂತ ಹೇಳ್ತಾ ಇದ್ದೀರಾ? ಯಾಕ್ರಿ ಈ ತರ ಮಾತಾಡ್ತಾ ಇದ್ದೀರಾ? ಯಾಕೆ ಅಂತ ನಿನಗೆ ಗೊತ್ತಿಲ್ಲ. ಅವ್ರು ಯಾಕೆ ಇಲ್ಲಿ ಬಂದಿದಾರಂತ ನಿನಗೆ ಗೊತ್ತಾ? ಅವ್ರು ಯಾಕೆ ಬಂದ್ರ ನನಗೆ ಗೊತ್ತಿಲ್ಲ. ಅವರು ಹೊಟ್ಟೆ ಹಶ್ವಲ್ಲಿದ್ದಾರಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಏನಾದ್ರೂ ಇರೋದನ್ನ ಸ್ವಲ್ಪ ಅಡಿಗೆ ಮಾಡಿ ಹಾಕೋಣ ಅಂತ ಇದೀನಿ. ಅವ್ರಿಗೆ ನೀನೇನು ಅಡ್ಗೆ ಮಾಡಿ ಹಾಕ್ಬೇಡ, ಹಂಗೆ ಇರ್ಲಿ. ಅವ್ರು ಮಾಡಿದ್ದಕ್ಕೆ ದೇವ್ರು ಕರೆಕ್ಟಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಅವ್ರಿಗೆ ಏನೇನಾಗಿದೆ ಅಂತ ನಿನ್ಗೆ ಗೊತ್ತಾ? ನಿನಗೇನು ಗೊತ್ತಿಲ್ಲ. ನನಗೆ ಸಂಜೆನೆ ಎಲ್ಲ ವಿಷಯ ಬಂದ್ಬಿಟ್ಟು ನಾನು ನಿನ್ನ ಹತ್ರ ಹೇಳಕ್ ಹೋಗ್ಲಿಲ್ಲ ಅಷ್ಟೇ. ಅವ್ರಿಗೆ ಏನಾಯ್ತು? ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರಾ? ಅವರಿಗೆ ಹೋಗೋದಕ್ಕೆ ದಾರಿ ಇಲ್ಲದೆ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಗೊತ್ತಾ ನಿನಗೆ? ಏನು ಹೋಗಕ್ಕೆ ದಾರಿ ಇಲ್ವಾ? ಯಾಕ್ರಿ ಏನಾಯ್ತು? ನಮ್ಮನ್ನ ಮನೆ ಬಿಟ್ಟು ಓಡಿಸಿ ನಾವಿರೋಂತ ಮನೆನ ಮಾರಿ ಆ ದುಡ್ಡಲ್ಲಿ ಸೂಪರ್ ಮಾರ್ಕೆಟ್ ಇಟ್ಟು ದುಡ್ಡು ಸಾಕಾಗ್ಲಿಲ್ಲ ಅಂತ ಅವ್ರ ಸ್ವಂತ ಮನೆ ನಾವು ಕೊಡ್ಸಿದ್ವಲ್ಲ, ಆ ಮನೆ ಮೇಲೂ ಲೋನ್ ತಗೊಂಡು ಆ ಸೂಪರ್ ಮಾರ್ಕೆಟ್ ಮೇಲೆ ಹಾಕಿದ್ರು. ಈಗ ವ್ಯಾಪಾರ ಆಗದೆ ಬಾಡಿಗೆ ಕಟ್ಟಕ್ಕಾಗದೆ ಆ ಸೂಪರ್ ಮಾರ್ಕೆಟ್ ಮುಳುಗೋಯ್ತು, ಗೊತ್ತಾ? ರೀ ಏನ್ರಿ ಹೇಳ್ತಾ ಇದ್ದೀರಾ? ಅಂಗಡಿ ಮುಳುಗೋಯ್ತಾ? ಅಂಗಡಿ ಮಾತ್ರ ಹೋಗ್ಲಿಲ್ಲ ಸ್ವೀಟಿ, ನಾವು ಮನೆ ಕೊಡ್ಸಿದ್ವಲ್ಲ. ನಾನು ಎಷ್ಟು ಕಷ್ಟಪಟ್ಟು ಆ ಮನೆ ಅವಳಿಗೆ ಕೊಡಿಸ್ದೆ. ಆ ಮನೇನು ಬ್ಯಾಂಕ್ನವರೇ ತಗೊಂಡ್ಬಿಟ್ಟು ಇವರನ್ನ ಹೊರಗಡೆ ಹಾಕಿದ್ದಾರೆ, ಗೊತ್ತಾ ಇದಲ್ಲ ನಿನ್ಗೆ? ಅಯ್ಯೋ ರೀ, ವಿಷಯ ಕೇಳ್ತಾ ಇದ್ರೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಏನ್ರಿ ಹೇಳ್ತಾ ಇದ್ದೀರಾ? ಅಂಗಡಿನೂ ಹೋಯ್ತು, ಮನೆನೂ ಹೋಯ್ತಾ? ಹೌದು ಸ್ವೀಟಿ, ಅವಳಿಗೆ ಮನೆನೂ ಇಲ್ಲ ಅಂಗಡಿನೂ ಇಲ್ದೆ, ಅದು ಇಲ್ದಂಗೆ ಗಂಡ ಇಷ್ಟೊಂದು ಸಾಲ ಮಾಡ್ಬಿಟ್ಟು ಓಡಬಿಟ್ಟ. ಎಲ್ಲಿ ಹೋಗಿದಾರಂತ ಯಾರಿಗೂ ಗೊತ್ತಿಲ್ಲ. ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಪೊಲೀಸ್ನವರು ಹುಡುಕ್ತೀನಿ ಅಂತ ಹೇಳಿದಾರೆ ಅಷ್ಟೇ. ಈಗ ಏನು ಇಲ್ದೆ ಬೀದಿ ಬೀದಿ ಬಿಕಾರಿಗಳ ತರ ತಿರುಗ್ತಾ ಇದ್ರು. ಈಗ ನಮ್ಮ ಮನೆ ಒಳಗಡೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅನ್ಕೊಂಡಿದ್ಯಾ? ರೀ ಏನ್ರಿ ಇದೆಲ್ಲ ನಿಜನಾ? ಏನ್ ಹೇಳ್ತಾ ಇದ್ದೀರಾ? ಗಂಡ ಬಿಟ್ಬಿಟ್ಟು ಓಡೋಬಿಟ್ನಾ? ಹೌದು ಸ್ವೀಟಿ, ಸಾಲ ಮಾಡ್ಕೊಂಡ, ಸಾಲ ಕಟ್ಟಕ್ಕಾಗಲ್ಲ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಏನ್ ಮಾಡ್ತಾನೆ, ಇಲ್ಲಿದ್ದೆ ಅಂದ್ರೆ ಏನ್ ಬೇಕಾದ್ ಮಾಡ್ಬಿಡ್ತಾರೆ ಇದ್ದವ್ರು ಅಂತ ಅಂದ್ಬಿಟ್ಟು ಓಡಬಿಟ್ಟ. ಸಾಲದವ್ರು ಸುಮ್ನೆ ಇರ್ತಾರ, ಎಲ್ಲಾನು ಕಸ್ಕೊಂಡು ಮನೆ ಬಿಟ್ಟು ಹೊರಗಡೆ ಹಾಕಿದ್ದಾರೆ. ರೀ ಪಾಪ ಅಲ್ಲ ರೀ ನಿಮ್ ತಂಗಿ? ಏನು ಪಾಪನ ಸ್ವೀಟಿ? ಅವ್ರು ಮಾಡಿದ್ದೆಲ್ಲ ಮರ್ತೋಗ್ಬಿಟ್ಟ ನೀನು? ನಮ್ಮನ್ನ ಮನೆ ಬಿಟ್ಟು ಹೊರಗಡೆ ಹಾಕಿದ್ದು ಇಲ್ದೆ ಆ ದುಡ್ಡೆಲ್ಲ ಅವಳೊಬ್ಳೆ ಇಟ್ಕೊಂಡು ಅಹಂಕಾರದಲ್ಲಿ ತಿರ್ತಾ ಇದ್ಲಲ್ಲ. ದೇವರು ಕರೆಕ್ಟಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಇದನ್ನೆಲ್ಲ ನೀನು ತಿಳ್ಕೊಬೇಕು. ಅದನ್ನ ಬಿಟ್ಬಿಟ್ಟು ಈಗ ಬಂದವ್ರನ್ನ ಮನೆ ಒಳಗಡೆ ಕೂರಿಸಿ ಊಟ ಆಗ್ತಾ ಇರೋದಲ್ಲ, ಈ ತರ ಮಾಡಿದ್ರೆ ನನ್ ಸರಿಯಾಗಲ್ಲ. ಮೊದ್ಲು ಅವ್ರನ್ನ ಇಲ್ಲಿಂದ ಓಡಿಸು, ಅಷ್ಟೇ ಹೇಳದ್ ನಾನು ನಿನ್ಗೆ. ರೀ ಪಾಪ ರೀ, ನೀವೇನ್ರಿ ಈ ತರ ಮಾತಾಡ್ತಾ ಇದ್ದೀರಾ? ನೀವ್ ಈ ತರ ಮಾತಾಡ್ತೀರಾ ಅಂತ ಒಂಚೂರು ಅನ್ಕೊಂಡಿಲ್ಲ. ಅದ್ಯಾರ್ರಿ? ನಿಮ್ ಸ್ವಂತ ತಂಗಿರಿ, ಅದು ನಿಮ್ಮಮ್ಮ. ಅದು ಇಲ್ದಂಗೆ ಸಣ್ಣ ಸಣ್ಣ ಮಕ್ಳು ಇಟ್ಕೊಂಡಿದ್ದಾರೆ. ನಮಗೂ 2 ಮಕ್ಳು ಇದ್ದಾರೆ ಅಂತ ಸ್ವಲ್ಪ ಮರಿಬೇಡಿ ನೀವು. ಈ ತರ ಮಾತಾಡ್ತಾ ಇದ್ದೀರಾ? ನನ್ಗೆ ಎಷ್ಟು ಬೇಜಾರಾಗ್ತಾ ಇದೆ. ಅವ್ರಿಗೆ ಏನಾದ್ರು ಕಿವಿ ಬಿತ್ತು ಅಂದ್ರೆ ಎಷ್ಟು ಬೇಜಾರ್ ಮಾಡ್ಕೊಳ್ಳೋರು. ಸ್ವೀಟಿ, ನೀನಂತೂ ಇಲ್ಲ, ನಾನು ಹೇಳಿದ ಮಾತಂತೂ ಕೇಳಲ್ಲ. ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಅವ್ರನ್ನ ಮೊದ್ಲು ಮನೆ ಬಿಟ್ಟು ಹೊರಗಡೆ ಹಾಕು. ಅವ್ರು ಇಲ್ಲಿ ಯಾಕೆ ಬಂದಿದ್ದಾರೆ ಅನ್ಕೊಂಡಿದ್ಯಾ? ಇಲ್ಲೇ ಸೆಟ್ಲ್ ಆಗೋಣ ಅಂತ ಬಂದಿದ್ದಾರೆ. ಯಾರು ಈ ಮನೇಲಿ ಇರ್ಕೊಡುದು, ಗೊತ್ತಾ? ರೀ ನೀವ್ ಈ ತರ ಮಾತಾಡೋದು ತುಂಬಾ ತಪ್ಪು ರೀ. ನೀವ್ ಈ ತರ ಮಾತಾಡ್ಬೇಡ್ರಿ. ನನ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ಈಗ ಅವರು ತುಂಬಾ ಹೊಟ್ಟೆ ಹಶ್ವಲ್ಲಿ ಬಂದಿದ್ದಾರೆ. ಮೊದ್ಲು ಅವರಿಗೆ ಊಟ ಹಾಕ್ಬೇಕು, ಆಮೇಲೆ ಇದ್ರನ್ನು ಮಾತಾಡ್ಕೊಳ್ಳೋಣ. ಪ್ರೀತಿ, ನಾನು ಇದೇ ಲಾಸ್ಟ್ ಹೇಳ್ತಾ ಇರೋದು. ಅವ್ರು ಏನಾದ್ರೂ ಇಲ್ಲೇ ಉಳ್ಕೊಂಡ್ರು ಅಂದ್ರೆ ನೋಡು, ಗ್ಯಾರಂಟಿ ನಾನು ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಏನಿರು ಈ ತರ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ? ಸರಿ ಫಸ್ಟ್ ಇವರಿಗೆ ಊಟ ಹಾಕೋಣ, ಏನಿದ್ರೂ ಆಮೇಲೆ ಮಾತಾಡ್ಕೊಳ್ಳೋಣ. ಅಮ್ಮ ನೋಡಮ್ಮ, ಅದಕ್ಕೆ ಇರೋ ಅನ್ನದಲ್ಲಿ ಎಷ್ಟು ಚೆನ್ನಾಗಿ ರುಚಿಯಾಗಿ ಚಿತ್ರಾನ್ನ ಮಾಡಿ ಹಾಕಿದಾರಂತ. ನನ್ಗಂತೂ ಹೊಟ್ಟೆ ತುಂಬಾ ಫುಲ್ ಆಗ್ಬಿಡ್ತು ಕಣಮ್ಮ.
ಹೌದು ಪ್ರೀತಿ, ನನಗೂ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ. ಏನೋ ಹೆಂಗೋ ಒಂದು ಈ ರಾತ್ರಿಯಲ್ಲಿ ನಮ್ಗೆ ಊಟ ಸಿಕ್ಕಿದೆಯಲ್ಲ, ಎಲ್ಲ ನಿಮ್ಮ ಅತ್ತಿಗೆಯಿಂದಾನೆ. ಅವಳಂತೂ ಚೆನ್ನಾಗಿರ್ಬೇಕು. ನಿಮ್ಮ ಅತ್ತಿಗೆ ಸ್ವಲ್ಪ ಸಿಟ್ಟಾಗಿ ಮಾತಾಡಿದ್ರೇನು ಇರೋರಿಗಿಂತ ಅವಳ ಬುದ್ಧಿನೇ ಬೇರೆ ಕಣಮ್ಮ. ಹ್ಞೂ ಕಣಮ್ಮ, ಅದಕ್ಕೆ ಬುದ್ಧಿನೇ ಬೇರೆ ಬಿಡು. ಅವ್ರ ತರ ಯಾರಿಗೂ ಮನ್ಸು ಬರಲ್ಲ. ನಮ್ ದೊಡ್ಡದ್ಕೆಗಿಂತ ನಮ್ ಸಣ್ಣದ್ಕೆನೆ ಎಷ್ಟು ಆಗೋದು. ಇದೇ ನಾವು ದೊಡ್ಡದ್ಕೆ ಮನೆಗೆ ಹೋಗಿದ್ದೆ, ಮನೆ ಬಿಟ್ಟು ಹೊರಗಾಗ್ತಾ ಇದ್ರು. ಏನಂತೀಯಮ್ಮ ನೀನು? ಹೌದು ಪ್ರೀತಿ, ಕರೆಕ್ಟಾಗಿ ಹೇಳ್ತಾ ಇದೀಯಾ. ಪ್ರೀತಿ, ಊಟ ಸಾಕಾಯ್ತಾ? ಏನಾದ್ರೂ ಮಾಡ್ಕೊಂಬಲ್ಲ? ಅದಕ್ಕೆ ಊಟ ಎಲ್ಲ ಸಾಕಾಯ್ತದ್ಕೆ, ತುಂಬಾ ಚೆನ್ನಾಗಿತ್ತು ನೋಡ್ರಿ. ಅದಕ್ಕೆ ಸ್ವಲ್ಪ ಕುಡಿಯಕ್ ನೀರ್ ಕೊಡ್ರಿ. ಅಯ್ಯೋ, ಕುಡಿಯಕ್ ನೀರೇ ಇರ್ಲಿಲ್ಲ. ತಡಿ ಪ್ರೀತಿ, ನಾನು ಹೋಗಿ ತಗೊಂಬರ್ತೀನಿ. ಅಮ್ಮ, ಇವತ್ತಿನ ರಾತ್ರಿ ಊಟ ಹೆಂಗ ಸಿಕ್ತು? ನಾಳೆಗೆ ಏನಮ್ಮ ಮಾಡೋದು? ಪ್ರೀತಿ, ನನ್ಗೊಂದು ಐಡಿಯಾ ಕಣಮ್ಮ. ನಾಳೆ ಊಟ ನೋಡ್ಕೊಳ್ಳೋಣ. ಈ ಜೂಲಿನ ಯಾಕೆ ನಾವ್ ಇಲ್ಲೇ ಬಿಟ್ಟೋಗ್ಬಾರ್ದು? ಯಾಕಮ್ಮ ಹಂಗೆ ಹೇಳ್ತಾ ಇದ್ಯಾ? ಅಲ್ಲ ಪ್ರೀತಿ, ನಾವೇ ಹೊಟ್ಟೆಗೆ ಊಟ ಎಲ್ಲೇ ಇದೀವಿ, ಇದ್ರಲ್ಲಿ ಈ ಜೂಲಿನೂ ನಾವ್ ಇಟ್ಕೊಂಡಿದ್ವಿ ಅಂತ ಹೇಳಿದ್ರೆ ನಿನ್ ಮಗಳಿಗೆ 24 ಗಂಟೆ ಬಾಯ್ ಅಲ್ಲಾಡ್ಸ್ತಾನೆ ಇರ್ಬೇಕು. ಈ ಮನೆಯಲ್ಲೇ ಇವ್ರ ಹತ್ರನೇ ಬಿಟ್ಟೋಗೋಣ, ಆಯ್ತಾ? ಏನಂತೀಯ? ಹಂಗಂತೀರಮ್ಮ? ಅದಕ್ಕೆ ನೋಡ್ಕೊಳ್ತಾರ? ಅಯ್ಯೋ ಸುಮ್ಕಿರು ಪ್ರೀತಿ. ಅವ್ರ ತಮ್ಮನ್ ಮಗಳನ್ನ ನೋಡ್ಕೊಳ್ವಾಗ ಮನೇಲಿ ಇಟ್ಕೊಂಡು ನಿನ್ ಮಗಳನ್ನ ನೋಡ್ಕೊಳ್ಬಾ. ನಿನ್ ಮಗಳಿಗೆ ಈ ಮನೆಯಲ್ಲಿ ಮೊದಲ ಆದ್ಯತೆ ಕೊಡ್ಬೇಕು, ಗೊತ್ತಾ? ಅದಕ್ಕೆ ಹೇಳ್ತಾ ಇದೀನಿ, ಇವಳನ್ನ ಇಲ್ಲೇ ಬಿಟ್ಟೋಗೋಣ. ನಮಗೂ ಸ್ವಲ್ಪ ದುಡ್ಡು ಖರ್ಚು ಕಡಿಮೆ ಆಗತ್ತೆ. ಸರಿ ಕಣಮ್ಮ, ಒಳ್ಳೆ ಐಡಿಯಾ. ತಡಿ, ಅದಕ್ಕೆ ಬರ್ಲಿ, ಮಾತಾಡ್ತೀನಿ. ಬಂದ್ಲು. ಪ್ರೀತಿ, ಇನ್ನೇನಾದ್ರೂ ಬೇಕೇನಮ್ಮ? ಬೇಡ ಅಕ್ಕಿ, ಹೊಟ್ಟೆ ಫುಲ್ ಆಗಿದೆ. ಏನು ಬೇಡ, ಸಾಕು. ಸರಿ ತಗೊಳ್ರಿ, ತಟ್ಟೆ ಹಂಗೆ ಇರಿ, ನಾನು ತೆಗಿತೀನಿ. ಅಯ್ಯೋ ಇಲ್ಲ ಅಕ್ಕಿ, ನಾನೇ ತೆಗಿತೀನಿ, ತಗೊಳ್ರಿ. ಅಯ್ಯೋ ಬೇಡ ಪ್ರೀತಿ, ನಾನೇ ತೆಗಿತೀನಿ, ತಗೋ ನೀರು. ಸರಿ ಆಯ್ತಕ್ಕಿ. ಜೂಲಿ, ನಾನು ಹೇಳಿದ್ದೆಲ್ಲ ಗೊತ್ತಾಯ್ತಾ? ಓಕೆ ಮಮ್ಮಿ. ಸರಿ ನಡಿ ಹೋಗೋಣ, ನಾನು ಹೇಳ್ದಂಗೆ ಮಾಡ್ಬೇಕು, ಆಯ್ತಾ? ಓಕೆ ಮಮ್ಮಿ. ಸರಿ ಅಕ್ಕಿ, ನಾವಿನ್ನ ಹೊರಡ್ತೀವಿ. ಕೊತ್ಲಾ ಬಿಡ್ತು, ಮನೆಗೆ ಹೋಗ್ಬೇಕು. ಇವ್ರು ನೋಡಿದ್ರೆ ಅಂಗಡಿ ಹೋಯ್ತು, ಮನೆ ಎಲ್ಲ ಹೋಯ್ತು ಅಂತ ಹೇಳಿದ್ರು. ಈಗ ನೋಡಿದ್ರೆ ಇವಳು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಏನ್ ಕತೆ? ಸರಿ, ಏನಂತ ನಾಳೆ ವಿಷಯ ಗೊತ್ತಾಗತ್ತಲ್ಲ. ಅಕ್ಕಿ, ಏನಕ್ಕಿ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಪ್ರೀತಿ. ಸರಿ ಆಯ್ತು, ಹುಷಾರಾಗಿ ಹೋಗು. ಆಯ್ತಕ್ಕಿ. ಜೂಲಿ, ಬಾರಮ್ಮ ಹೋಗೋಣ. ನೋ ಮಮ್ಮಿ, ನಾನು ಅತ್ತೆ ಮನೇಲಿ ಇರೋದು. ನಾನು ಅತ್ತೆ ಹತ್ರನೇ ಇರ್ತೀನಿ, ನಾನು ನಿಮ್ಮ ಒಟ್ಟಿಗೆ ಬರಲ್ಲ. ಅಯ್ಯೋ ಹಂಗೆಲ್ಲ ಹೇಳ್ಬೇಡ ಜೂಲಿ, ಬಾ ಕಣಮ್ಮ, ಹೋಗೋಣ ಮನೆಗೆ. ಮಮ್ಮಿ, ನಾನು ಅತ್ತೆ ಮನೆಯಲ್ಲೇ ಇರೋದು. ನನ್ಗೆ ಅತ್ತೆ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ, ಇಷ್ಟ ಆಗಿದೆ. ನಾನು ಇಲ್ಲೇ ಇರ್ತೀನಿ, ನಾನು ನಿಮ್ಮೊಟ್ಟಿಗೆ ಬರಲ್ಲ. ಮೀನಾ ಎಲ್ಲ ಇಲ್ಲಿ ಅತ್ತೆ ಮನೇಲಿ ಇರುವಾಗ ನಾನು ಇರ್ಬಾರ್ದಾ? ಆಯ್ತು ಜೋಲಿ, ನೀನು ಇರ್ತೀಯಂತೆ ಬಿಡು. ಅಪ್ಪ ಪ್ರೀತಿ, ಇರ್ಲಿ ಕಣಮ್ಮ ಜೋಲಿ, ನಾಳೆ ಹೆಂಗು ಭಾನುವಾರ ತಾನೆ. ಸರಿ, ನಾಳೆ ಒಂದಿನ ಇರ್ಲಿ, ಆಮೇಲೆ ಕರ್ಕೊಂಡು ಹೋಗ್ತಂತೆ. ನನ್ ಮಗಳಾಗಿದ್ದಕ್ಕೆ ನಾಳೆ ಒಂದಿನ ಇರ್ಲಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಅವ್ರ ತಮ್ಮನ ಮಗಳಾದ್ರೆ ಇಲ್ಲಿ ಪರ್ಮನೆಂಟ್ ಆಗಿ ಕೂಸ್ಕೊಂಡಿದ್ದಾರೆ. ಎಷ್ಟು ಹೊಟ್ಟೆ ಕಿಚ್ಚವರಿಗೆ. ತಡಿ, ಮಾಡ್ತೀನಿ ನಿಮ್ಗೆ. ಅತ್ತೆ, ಏನ್ ಜೋಲಿ? ನಾನು ಇಲ್ಲಿ ಒಂದೇ ದಿನ ಅಲ್ಲ ಇರೋದು, ಇಲ್ಲೇ ನಾನು ಯಾವಾಗ್ಲೂ ಇರೋದು ಪರ್ಮನೆಂಟ್ ಆಗಿ. ಹಾಗೆ ಹೇಳಿದ್ದು ನಾನು. ನಾಳೆ ಒಂದಿನ ಮಾತ್ರ ಅಲ್ಲ, ಯಾವತ್ತೂ ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಬೆಳೆಯೋದು, ಇಲ್ಲೇ ತಿನ್ನೋದು, ಸ್ಕೂಲಿಗೆ ಇಲ್ಲಿಂದನೇ ಹೋಗೋದು. ಹೌದಾ ಜೋಲಿ? ಸರಿ ಆಯ್ತು ಕಣಮ್ಮ, ಇಲ್ಲೇ ಇರ್ತಿ ಅಂತ ಬಿಡು. ಅದಕ್ಕೆ ಅವಳು ತುಂಬಾ ತೀಟಿ. ಅದಕ್ಕೆ ಅವಳನ್ನ ಯಾಕೆ ನೀವು ಇಟ್ಕೊಳ್ತೀರಾ? ಬೇಡ ಅದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಯಾಕೆ ನಿಮಗೆ ಸುಮ್ಮನೆ ಕಷ್ಟ? ಆಗಲ್ಲ, ಏನೂ ಇಲ್ಲ ಪ್ರೀತಿ, ನಾನು ನೋಡ್ಕೊಳ್ತೀನಿ ತಗೋ. ಸರಿ ಆಯ್ತು, ಅದಕ್ಕೆ ಬರ್ತೀನಿ. ಜೂಲಿ, ಬರ್ತೀನಿ ಕಣಮ್ಮ. ಆಯ್ತು ಮಮ್ಮಿ. ಮಗಳಿಗೆ ಚೆನ್ನಾಗಿ ಹೇಳ್ಕೊಟ್ಟು ಮಾತಾಡ್ಸ್ತಾ ಇದೀಯ ಪ್ರೀತಿ. ನನಗೆ ಇದನ್ನು ಕಂಡಿಡಿಯಕ್ಕಾಗಲ್ವಾ? ಸರಿ ಇರ್ಲಿ, ಏನೋ ನಿನ್ ಕಷ್ಟಕ್ಕೆ ನೀ ಈ ತರ ಮಾತಾಡ್ತಾ ಇದೀಯ. ಅತ್ತೆ, ಏನ್ ಜೂಲಿ? ನನ್ಗೆ ನಿದ್ದೆ ಬರ್ತಾ ಇದೆ ಅತ್ತೆ. ನಾನೀಗ ಎಲ್ಲಿ ಮಲ್ಕೊಳ್ಳೋದು? ಬಾ, ನನ್ನೊಟ್ಟಿಗೆ ಮಲ್ಕೊಳ್ತೇಂತೆ ರೂಮಲ್ಲಿ. ನೋ ಅತ್ತೆ, ನಾನು ಅಚ್ಚೊಟ್ಟಿಗೆ ಮಲ್ಕೊಳ್ಳೋದು. ಎಲ್ಲಿದ್ದಾಳೆ ಅವಳು? ಅಲ್ಲಿ ಮಲ್ಕೊಳಕ್ಕೆ ಜಾಗ ಸಾಕಾಗಲ್ಲ ಜೂಲಿ. ಅವಳು ಒಂದೇ ಒಂದು ಮಂಚದಲ್ಲಿ ಮಲ್ಕೊಂಡಿದ್ದಾಳೆ. ಅಲ್ಲಿ ನೀನ್ ಮಲ್ಕೊಳ್ಳೋಷ್ಟು ಜಾಗ ಇಲ್ಲ. ಬಾ, ನನ್ನೊಟ್ಟಿಗೆ ಮಲ್ಕೊಳ್ತೇಂತೆ. ನೋ ಅತ್ತೆ, ನಾನು ಅಲ್ಲೇ ಮಲ್ಕೊಳ್ಳೋದು. ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ತೀನಿ. ಅಯ್ಯೋ, ಈ ಹುಡುಗಿ ಒಂದು ಮಾತಿ ಕೇಳಲ್ಲ. ಏನ್ ಮಾಡ್ತಾಳೋ ಏನೋ. ಶೇ, ಜೂಲಿ, ಬಾರಮ್ಮ, ಜಾಗ ಸಾಕಾಗಲ್ಲ. ಬಂದ್ ನನ್ ರೂಮಲ್ಲಿ ಮಲ್ಕೋ ಬಾ. ನೋ ಅತ್ತೆ, ನಾನು ಇಲ್ಲೇ ಮಲ್ಕೊಳ್ಳೋದು. ನನ್ಗೆ ಅಚ್ಚೊಟ್ಟಿಗೆ ಮಲ್ಕೋಬೇಕಂತ ತುಂಬಾ ಆಸೆ. ನಾನು ಇಲ್ಲೇ ಮಲ್ಕೊಳ್ತೀನಿ. ಅಯ್ಯೋ ಜೂಲಿ, ಅಚ್ಚು ಮೊದ್ಲೇ ಒಂಥರ. ಬೆಳಿಗ್ಗೆ ಎದ್ದೋಳಿದ್ದಂದ್ರೆ ತುಂಬಾ ಜಗಳ ಮಾಡ್ತಾಳೆ. ಬಾ, ನಾನು ನಿನಗೆ ನಾಳೆ ಒಳ್ಳೆ ಪ್ಲೇಸ್ ಮಾಡ್ಕೊಡ್ತೀನಿ, ಅಲ್ಲಿ ಹೋಗಿ ಮಲ್ಕೊಳ್ತೇಂತೆ. ಬಾ, ಈಗ ನನ್ನೊಟ್ಟಿಗೆ ಬಾ. ನೋ ಅತ್ತೆ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಏನಾಗತ್ತೋ ಏನೋ. ಶೇ, ಹೇ ಮೀನಾ, ನೀನು ನನ್ನ ಮಾವನ ಮನೇಲಿ ಇದೀಯಾ? ನಿನಗೆ ಮಾತ್ರ ಸಪರೇಟ್ ಆಗೊಂದು ಮಂಚನ. ತಡಿ, ನಿನಗೆ ಮಾಡ್ತೀನಿ. ನಿನ್ನ ಹೆಂಗೆ ಮನೆ ಬಿಟ್ಟು ಓಡಿಸ್ಬೇಕಂತ ನಿನಗೆ ಚೆನ್ನಾಗಿ ಗೊತ್ತುಂಟು. ನಿನಗೆ ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ
ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ